ವಿಕಿರಣಶೀಲ ಕಾರ್ಬನ್ ಕಾಲಗಣನೆ ಅಥವಾ C14 ವಿಧಾನ. ಇದು ಏನು ಅಂತ ನಾವು ಕರೆಕ್ಟಾಗಿ ತಿಳ್ಕೊಳ್ಳೋಣ. ಇವಾಗ ವಿಕಿರಣಶೀಲ ಕಾರ್ಬನ್ ಕಾಲಗಣನೆಯ ವಿಧಾನವು ಪುರಾತತ್ವ ಶೋಧದಲ್ಲಿ ಮೊಟ್ಟ ಮೊದಲು ಅನ್ವಯಿಸಲ್ಪಟ್ಟ ವಿಕಿರಣಶೀಲ ಮಾನವಿಧಾನ. ಎಲ್ಲ ಜೀವಿಗಳಲ್ಲಿಯೂ ಕಾರ್ಬನ್ 12 ಮತ್ತು ಕಾರ್ಬನ್ 14 ಐಸೋಟೋಪುಗಳ ಪರಸ್ಪರ ಪ್ರಮಾಣ ಒಂದೇ ಸಮನಾಗಿರುತ್ತದೆ. ಒಂದು ಪ್ರಾಣಿ ಅಥವಾ ಸಸ್ಯ ಸತ್ತ ನಂತರ ಅದು ಕೆಡದಂತೆ ರಕ್ಷಿಸಲ್ಪಟ್ಟರೆ ವಾತಾವರಣದೊಂದಿಗೆ ಅದರ ಕಾರ್ಬನ್ ವಿನಿಮಯ ಸ್ಥಗಿತವಾಗುತ್ತದೆ. ಸ್ಥಿರ ಐಸೋಟೋಪ್ ಕಾರ್ಬನ್ 12ರ ಮೊತ್ತಕ್ಕೆ ಸಂಬಂಧಿಸಿದಂತೆ ವಿಕಿರಣಶೀಲ ಕಾರ್ಬನ್ 14ರ ಪ್ರಮಾಣ ಕ್ಷಯಿಸುತ್ತಾ ಹೋಗುತ್ತದೆ. ವಿಕಿರಣಶೀಲ ಕಾರ್ಬನ್ 14 ಯಾವ ದರದಲ್ಲಿ ಏಕಪ್ರಕಾರವಾಗಿ ಕ್ಷಯಿಸುತ್ತದೆ ಎಂಬುದನ್ನು ತಿಳಿಯುವುದರಿಂದ ಸತ್ತು ಹೋಗಿರುವ ಪ್ರಾಣಿ ಅಥವಾ ಸಸ್ಯದಲ್ಲಿ ಕೊನೆಗೆ ಉಳಿದಿರುವ ಅದರ ಮೊತ್ತದಿಂದ ಅದು ಎಷ್ಟು ವರ್ಷಗಳ ಹಿಂದೆ ಮೃತ ಹೊಂದಿತ್ತು ಎಂಬುದನ್ನು ಲೆಕ್ಕ ಹಾಕಬಹುದಾಗಿದೆ. ಈ ಮಾನವ ಪರಿಮಿತಿ ವರ್ತಮಾನ ಕಾಲದಿಂದ 49,000 ವರ್ಷಗಳ ಕಾಲ ಹಿಂದಿನವರೆಗೆ ಇದಕ್ಕೂ ಹಿಂದೆ ಹೋದಂತೆ ತಪ್ಪು ಫಲಿತಾಂಶ ಕೊಡುವ ಸಂಭವ ಹೆಚ್ಚಾಗಿರುತ್ತದೆ. ಒಂದು ಸಾಮಾನ್ಯ ನಿರೂಪಣೆ ಎಂದರೆ ವರ್ತಮಾನ ಕಾಲದಿಂದ 10 ವರ್ಷಗಳ ಹಿಂದಿನ ಒಂದು ಮಾದರಿ ಭಾಗವನ್ನು ±50 ರಿಂದ ±250 ವರ್ಷಗಳಷ್ಟು ತಪ್ಪಾಗುವ ಪರಿಮಿತಿಯಲ್ಲಿ ಅದರ ಕಾಲವನ್ನು ನಿಗದಿ ಮಾಡಬಹುದು. ಹೀಗೆ C14 ವಿಧಾನದ ಮೂಲಕ ಅನೇಕ ನೆಲೆಗಳ ವೈಜ್ಞಾನಿಕ ಕಾಲ ನಿರ್ಣಯ ಮಾಡಲು ಪ್ರಯತ್ನಿಸಲಾಗಿದೆ. ಆದರೆ C14 ಅಂಶವೂ ಸಹ ಬೇರೆ ಬೇರೆ ಕಾಲವನ್ನು ನಿರ್ಧರಿಸುತ್ತದೆ ಹಾಗೂ ಸಿಂಧೂ ನಾಗರಿಕತೆಯ ಲಿಖಿತ ಮುದ್ರೆಗಳು ಹೊರದೇಶಗಳಲ್ಲಿ ಆಗ ಅಸ್ತಿತ್ವದಲ್ಲಿದ್ದ ನಾಗರಿಕತೆಗಳ ನೆಲೆಗಳಲ್ಲಿಯೂ ಕೂಡ ಕಂಡು ಬಂದಿರುವುದನ್ನು ಮುಂತಾದ ಕಾರಣಗಳಿಂದ ಇತಿಹಾಸಜ್ಞರು ಒಮ್ಮತದ ಕಾಲ ನಿರ್ಣಯಕ್ಕೆ ಅವರು ಬರಲಾಗಿಲ್ಲ. ಆದರೆ 7 ಸ್ತರಗಳಲ್ಲಿರುವ ಸಿಂಧು ಸಂಸ್ಕೃತಿಯ ನೆಲೆಗಳಲ್ಲಿನ ಅವಶೇಷಗಳನ್ನು ಶೋಧಿಸಿದ ವಿದ್ವಾಂಸರು ವೈಜ್ಞಾನಿಕ ವಿಧಾನವನ್ನು ಅನುಸರಿಸಿ ತಮ್ಮದೇ ಆದ ಕಾಲ ನಿರ್ಣಯ ಮಾಡಿದ್ದಾರೆ. ಅದು ಯಾವುದು ಅಂತ ಇವಾಗ ನಾವು ತಿಳ್ಕೊಳ್ಳೋಣ. ಸಿಂಧೂ ನಾಗರಿಕತೆ ಮತ್ತು ಸುಮೇರಿಯನ್ ನಾಗರಿಕತೆಗಳಲ್ಲಿ ಪರಸ್ಪರ ಅನೇಕ ಹೋಲಿಕೆಗಳಿವೆ. ಸುಮೇರಿಯನ್ ನಾಗರಿಕತೆಯು ಕ್ರಿಸ್ತಪೂರ್ವ 3000ದಲ್ಲಿತ್ತೆಂದು ಹೇಳಲಾಗಿದ್ದು, ಈ ಅಂಶದ ಆಧಾರದ ಮೇಲೆ ಸರ್ ಜಾನ್ ಮಾರ್ಷಲ್ ರವರು ಮೊಹೆಂಜೊದಾರೋ ನೆಲೆಯಲ್ಲಿ ಸಂಶೋಧನೆಯನ್ನ ಕೈಗೊಳ್ತಾರೆ. ಅದರ ಕಾಲವನ್ನು ಕ್ರಿಸ್ತಪೂರ್ವ 3250 ರಿಂದ ಕ್ರಿಸ್ತಪೂರ್ವ 2750 ಎಂದು ನಿರ್ಣಯಿಸಿದ್ದಾರೆ. 3250 ರಿಂದ ಕ್ರಿಸ್ತಪೂರ್ವ 2750 ಅಂತ ನಿರ್ಧರಿಸಿದ್ದಾರೆ. ಈ 500 ವರ್ಷಗಳ ನಡುವಣ ಅವಧಿಯು ನಾಗರಿಕತೆಯ ಹುಟ್ಟು, ಬೆಳವಣಿಗೆ ಮತ್ತು ಅವನತಿಯ ಕಾಲ ಅಂತ ಕರೆದಿದ್ದಾರೆ.